ತೀರ್ಪು. ವಿದ್ಯಾನಗರ ಪೊಲೀಸ್ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕರು ಆರೋಪಿತರ ವಿರುದ್ಧ ಭಾರತೀಯ ದಂಡ ಸಂಹಿತೆ ಕಲಂ 406, 420 ಸಹ ಕಲಂ 34ರ ಅಡಿಯಲ್ಲಿನ ದಂಡನೀಯ ಅಪರಾಧಕ್ಕಾಗಿ ಈ ನ್ಯಾಯಾಲಯದಲ್ಲಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರುತ್ತಾರೆ. ಅಭಿಯೋಜನೆಯ ಪ್ರಕಾರ ಪ್ರಕರಣದ ಸಾರಾಂಶ ಈ ಕೆಳಗೆ ವಿವರಿಸಿದಂತಿದೆ. ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ತಾಜ್ನಗರದಲ್ಲಿ ಇರುವ ಡಿಕೆಎಸ್ ಎಜುಕೇಷನ್ ಟ್ರಸ್ಟ್ನ ಚೇತನ್ ಬಿಸಿನೆಸ್ ಸ್ಕೂಲ್ನಲ್ಲಿ 1 ಮತ್ತು 2ನೇ ಆರೋಪಿತರು ಪಾಲುದಾರರಾಗಿದ್ದು, 3ನೇ ಆರೋಪಿಯು ಸದರಿ ಸಂಸ್ಥೆಯ ಫೈನಾನ್ಸ್ ಆಫೀಸರ್ ಆಗಿ ಕೆಲಸ ಮಾಡುತ್ತಿದ್ದು, ಇವರೆಲ್ಲರೂ ಕೂಡಿಕೊಂಡು ಸದರಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರ ವೇತನದಲ್ಲಿಯ ಭವಿಷ್ಯ ನಿಧಿಯ ಹಣವನ್ನು ಕಡತ ಮಾಡಿ ಸದರಿ ಹಣವನ್ನು ಹಾಗೂ ಸಂಸ್ಥೆಯ ವತಿಯಿಂದ ಪಾವತಿಸಬೇಕಾದ ಭವಿಷ್ಯ ನಿಧಿ ಹಣವನ್ನು ದಿನಾಂಕ 17/6/2018 ರಿಂದ ದಿನಾಂಕ 15/3/2019 ನಡುವಿನ ಅವಧಿಯಲ್ಲಿ ಒಟ್ಟು 2,53,626 ರೂಪಾಯಿಗಳ ಹಣವನ್ನು ಭವಿಷ್ಯ ನಿಧಿಯಲ್ಲಿರುವ ನೌಕರರ ಖಾತೆಗೆ ಜಮಾ ಮಾಡದೆ ಹಾಗೇ ಇಟ್ಟುಕೊಂಡು ಸದರಿ ಸಂಸ್ಥೆಯ ನೌಕರರಿಗೆ ಹಾಗೂ ಭವಿಷ್ಯದ ನಿಧಿಗೆ ನಂಬಿಕೆ ದ್ರೋಹ ಮಾಡಿ ಮೋಸ ಮಾಡಿದ್ದು, ಆ ಮೂಲಕ ಆರೋಪಿತರು ಭಾರತೀಯ ದಂಡ ಸಂಹಿತೆಯ ಕಲಂ 406 ಸಹ ಕಲಂ 34ರಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿದ್ದಾರೆ ಎಂದು ಪ್ರಕರಣ ದಾಖಲಾಗಿರುತ್ತದೆ. ವಿದ್ಯಾನಗರ ಪೊಲೀಸ್ ಠಾಣಾ ಅಧಿಕಾರಿಗಳು ತನಿಖೆ ಕೈಗೊಂಡ ದಿನಾಂಕ 15/6/2022 ರಂದು ಆರೋಪಿತರ ವಿರುದ್ಧ ದೋಷಾರೋಪಣೆ ಪತ್ರವನ್ನು ಸಲ್ಲಿಸಿರುತ್ತಾರೆ. ತನಿಖಾಧಿಕಾರಿಗಳು ದೋಷಾರೋಪಣೆಯನ್ನು ಸಲ್ಲಿಸಿದ ನಂತರ ಆರೋಪಿತರ ವಿರುದ್ಧ ಸಂಜ್ಞೆಯುತ ತೆಗೆದುಕೊಂಡ ಆರೋಪಿತರಿಗೆ ನ್ಯಾಯಾಲಯದಿಂದ ಸಮನ್ಸ್ ಹೊರಡಿಸಿದ್ದು ಇರುತ್ತದೆ. ಆರೋಪಿತರು ವಕೀಲರ ಮೂಲಕ ಈ ನ್ಯಾಯಾಲಯಕ್ಕೆ ಹಾಜರಾಗಿ ಧಾರವಾಡದ ಗೌರವಾನ್ವಿತ 1ನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರ ನ್ಯಾಯಾಧೀಕರಣದಿಂದ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡಿದ್ದು, ಸದರಿ ಆದೇಶವನ್ನು ಹಾಜರುಪಡಿಸಿ ಜಾಮೀನಿನ ಮೇಲೆ ಬಿಡುಗಡೆಗೊಂಡಿರುತ್ತಾರೆ. ನಂತರ ಅಪರಾಧಿಕ ಪ್ರಕ್ರಿಯಾ ಸಂಹಿತೆಯ ಕಲಂ 207ರ ಅಡಿಯಲ್ಲಿಯ ಉಪಬಂಧಗಳ ಅನುಸಾರವಾಗಿ ದೋಷಾರೋಪಣೆಯ ಪ್ರತಿಯನ್ನು ಆರೋಪಿತರಿಗೆ ಪೂರೈಸಿದ್ದು, ಆರೋಪಿತರ ವಿರುದ್ಧ ದೋಷಾರೋಪಣೆಯನ್ನು ರಚಿಸಿ ಓದಿ ಹೇಳಿದ್ದು, ಆರೋಪಿತರು ದೋಷಾರೋಪಣೆಯನ್ನು ಸುಳ್ಳು ಎಂದು ಅಲ್ಲಗಳೆದು ಪ್ರಕರಣವನ್ನು ವಿಚಾರಣೆಗೆ ಒಳಪಡಿಸುವ ಕುರಿತು ವಿನಂತಿಸಿಕೊಂಡಿರುತ್ತಾರೆ. ನಂತರ ಅಭಿಯೋಜನೆಯು 20 ಸಾಕ್ಷಿದಾರರನ್ನು ಪ್ರಾಸ 1 ರಿಂದ 20 ಎಂದು ವಿಚಾರಣೆಗೆ ಒಳಪಡಿಸಿದ್ದು ಇರುತ್ತದೆ. ಅದೇ ರೀತಿ ದಸ್ತಾವೇಜು ನಿಪಿ 1 ರಿಂದ 56 ಎಂದು ಒಟ್ಟು 56 ದಾಖಲಾತಿಗಳನ್ನು ಗುರುತಿಸಿಕೊಂಡಿದ್ದಾರೆ. ಅಭಿಯೋಜನೆಯ ಪರ ಸಾಕ್ಷಿ ವಿಚಾರಣೆ ಮುಗಿದ ಬಳಿಕ ಆರೋಪಿತರಿಗೆ ದಂಡ ಪ್ರಕ್ರಿಯಾ ಸಂಹಿತೆಯ ಕಲಂ 313ರ ಅಡಿಯಲ್ಲಿ ಆರೋಪಿತರ ವಿರುದ್ಧ ಕಂಡುಬರುವ ಸಾಕ್ಷಿ ವಿಚಾರಣೆ ಅಂಶಗಳನ್ನು ಓದಿ ಕೇಳಲಾಗಿ ಆರೋಪಿತರು ತಮ್ಮ ವಿರುದ್ಧ ಸಾಕ್ಷ್ಯಾಂಶಗಳನ್ನು ಅಲ್ಲಗಳೆದಿರುತ್ತಾರೆ ಮತ್ತು ತಮ್ಮ ಪರವಾಗಿ ಯಾವುದೇ ಸಾಕ್ಷ್ಯವಿರುವುದಿಲ್ಲ ಎಂದು ನುಡಿದಿರುತ್ತಾರೆ. ಅಭಿಯೋಜನೆಯ ಪರ ವಾದವನ್ನು ಹಾಗೂ ಆರೋಪಿತರ ಪರ ವಾದಿಗಳ ವಾದವನ್ನು ಕೇಳಲಾಯಿತು. ಲಭ್ಯವಿದ್ದ ಕಾಗದ ಪತ್ರಗಳ ಅಭಿಯೋಜನೆಯ ಮತ್ತು ಆರೋಪಿತರ ಪರ ವಾದವನ್ನು ಕೇಳಿದ ನಂತರ ಈ ನ್ಯಾಯಾಲಯವು ಈ ಕೆಳಗಿನ ಅಂಶಗಳನ್ನು ನಿರ್ಣಯಿಸಬೇಕಾಗಿರುವುದು ಇರುತ್ತದೆ. ಅಂಶಗಳು: ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯ ಹದ್ದಿನ ಪೈಕಿ ತಾಜ್ನಗರದಲ್ಲಿರುವ ಡಿಕೆಎಸ್ ಎಜುಕೇಷನ್ ಟ್ರಸ್ಟ್ನ ಚೇತನ ಬಿಸಿನೆಸ್ ಶಾಲೆಯ 1ನೇ ಆರೋಪ ಅಧ್ಯಕ್ಷೆಯಾಗಿದ್ದು, 2ನೇ ಆರೋಪಿ ಕಾರ್ಯದರ್ಶಿಯಾಗಿದ್ದು ಮತ್ತು 3ನೇ ಆರೋಪಿ ಲೆಕ್ಕ ಪರಿಶೋಧಕ ಆಗಿದ್ದು, ಸಮಾನ ಉದ್ದೇಶದಿಂದ ಡಿಕೆಎಸ್ ಶಿಕ್ಷಣ ಸಂಸ್ಥೆಯ ಫೈನಾನ್ಸ್ ಅಂತ ಕೆಲಸ ಮಾಡುತ್ತಿದ್ದ ನೌಕರರ ವೇತನದಲ್ಲಿ
PF ಫೈನಾನ್ಸ್ ಅಂತ ಕೆಲಸ ಮಾಡುತ್ತಿದ್ದ ನೌಕರರ ವೇತನದಲ್ಲಿ PF ಹಣವನ್ನು ಕಡಿತ ಮಾಡಿಕೊಂಡು ದಿನಾಂಕ 16/7/2018ರಿಂದ 15/3/2019 ನಡುವಿನ ಒಟ್ಟು ಮೊತ್ತ 2,53,626 ರೂಪಾಯಿಗಳ ಭವಿಷ್ಯದ ನಿಧಿಯ ಹಣವನ್ನು ನೌಕರರ PF ಖಾತೆಗೆ ಜಮಾ ಮಾಡದೆ ಕಡಿತ ಮಾಡಿದ್ದ ಹಣವನ್ನು ಸಂಸ್ಥೆಯ ನೌಕರರಿಗೆ ನಂಬಿಕೆ ದ್ರೋಹ ಮಾಡಿದ್ದು, ಆ ಮೂಲಕ ಆರೋಪಿತರು ಭಾರತೀಯ ದಂಡ ಸಂಹಿತೆಯ 406 ಕಲಂ 34 ಶಿಕ್ಷಾರ್ಹ ಅಪರಾಧವನ್ನು ಎಸಗಿದ್ದಾರೆ ಎಂಬುದಾಗಿ ಅಭಿಯೋಜನೆಯು ಸಂಶಯಾತೀತವಾಗಿ ಸಾಬೀತುಪಡಿಸಿರುವರೆ